ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇಸ್ರೇಲ್ ಕ್ಷಿಪಣಿ ದಾಳಿಗೆ ಅಲಿ ಖಮೈನಿ ಹತ್ಯೆ. ಇರಾನ್ನ ಪರಮೋಚ್ಚ ನಾಯಕ ಖಮೈನ್ನ ಹತ್ಯೆಯಾಗಿದೆ. ಅಮೆರಿಕ ಅಧ್ಯಕ್ಷ ಇರಾನ್ ಪ್ರಧಾನಿಯವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೃತದೇಹದ ಫೋಟೋ ನೋಡಿರುವ ಟ್ರಂಪ್ ಮತ್ತು ನೆತನ್ಯಾಹು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಖಮೈನಿ ಸಾವನ್ನಪ್ಪಿರುವ ಬಗ್ಗೆ ಇಬ್ಬರೂ ನಾಯಕರಿಗೆ ಮಾಹಿತಿ ಇದೆಯಂತೆ. ಇಸ್ರೇಲ್ನ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಇದೆ. ಖಮೈನಿ ಮೃತದೇಹ ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿ ವರದಿಯನ್ನು ಮಾಡಲಾಗಿದೆ. ಆದರೆ ಟೆಹರಾನ್ನಿಂದ ಖಮೈನಿ ಸಾವಿನ ಬಗ್ಗೆ ಯಾವುದೇ ರೀತಿಯ ವರದಿಯಾಗಿಲ್ಲ, ಸ್ಪಷ್ಟತೆ ಸಿಕ್ಕಿಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ಖಮೈನಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಕೂಡ ಹಾಕಿದ್ದಾರೆ. ಆದರೆ ಟೆಹರಾನ್ನಿಂದ ಇದುವರೆಗೂ ಕೂಡ ಇರಾನ್ನ ಪರಮೋಚ್ಚ ನಾಯಕ ಖಮೈನಿ ಹತ್ಯೆಯ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಸಿಕ್ಕಿಲ್ಲ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕ್ಷಿಪಣಿ ದಾಳಿಯಿಂದಾಗಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ, ಸಾವು ನೋವುಗಳು ಸಂಭವಿಸ್ತಾ ಇದೆ. ಇದೀಗ ಇರಾನ್ನ ಪರಮೋಚ್ಚ ನಾಯಕನೇ ಹತ್ಯೆಯಾಗಿದ್ದಾನೆ ಅಂತ ಹೇಳಿ ಟ್ರಂಪ್ ಮತ್ತು ನೆತನ್ಯಾಹು ಅವರು ಹೇಳ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆಯ ಬಗ್ಗೆನೇ ಇದೀಗ ಗೊಂದಲ ಇದೆ. ಇವರೇನೋ ಹೇಳ್ತಾ ಇದ್ದಾರೆ, ಖಮೈನಿ ಹತ್ಯೆ ಆಗಿರುವಂತಹ ಫೋಟೋವನ್ನು ಕೂಡ ನಾವು ನೋಡಿದ್ದೀವಿ ಅಂತ ಹೇಳಿ. ಆದರೆ ಇರಾನ್ ಕಡೆಯಿಂದ ಯಾವ ಮಾಹಿತಿ ಸಿಗಬಹುದು? ಖಮೈನಿ ಜೀವಂತವಾಗಿದ್ದಾರಾ ಅಥವಾ ಈ ದಾಳಿಯಿಂದಾಗಿ ಮೃತಪಟ್ಟಿದ್ದಾರಾ ಅಂತ ಹೇಳಿ ಅನೇಕ ಮಂದಿಗೆ ಈಗಲೂ ಕೂಡ ಒಂದಷ್ಟು ಗೊಂದಲಗಳಿದೆ, ಪ್ರಶ್ನೆಗಳಿದೆ. ಬಹಳ ವರ್ಷಗಳಿಂದ ನಡೀತಾ ಇರುವಂತಹ ಸಂಘರ್ಷ ಎಲ್ಲೋ ಇದೀಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಖಮೈನಿ ಸಂಹಾರ ಇರಾನ್ ರಾಜಧಾನಿಯಲ್ಲೇ ಸಡಗರ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಜನ ಕುಣಿದು ಕುಪ್ಪಳಿಸಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿ, ಇರಾನ್ನ ಸುಪ್ರೀಂ ನಾಯಕ ಖಮೈನಿ ಹತ್ಯೆಯಾಗಿದ್ದನ್ನ ಸಂಭ್ರಮಿಸಿದ್ದಾರೆ ಇರಾನ್ನ ರಾಜಧಾನಿಯಲ್ಲೇ. ಇರಾನಿನ ಸರ್ವೋಚ್ಚ ನಾಯಕನ ಹತ್ಯೆಗೆ ಸಂತಸ. ಖಮೈನಿ ಹತ್ಯೆಗೆ ಇರಾನ್ನ ಹಲವೆಡೆ ಸಂಭ್ರಮಿಸಲಾಗ್ತಾ ಇದೆ. ಸಾಮಾಜಿಕ ಕಾರ್ಯಕರ್ತೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಅವರ ಹತ್ಯೆಯಾಗಿದೆ ಅನ್ನೋ ವಿಷಯ ತಿಳಿತಿದ್ದ ಹಾಗೆ ಮಸೀಹ್ ಅಲಿನೇಜಾದ್ ಸಾಮಾಜಿಕ ಕಾರ್ಯಕರ್ತೆ, ಇವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಖಮೈನಿ ಹತ್ಯೆಯಾದ ಹಿನ್ನೆಲೆಯಲ್ಲಿ.